गाइस, कैसे हो आप सब। आज हमारा पहला कोलैब हो गया है। हमारे साथ सोलर क्लीनिंग वालों ने कोलैब किया है। तो गाइस देखो इस वीडियो को। ಸರ್ ಇದು ಸುಪ್ರೀಂ ಸೋಲಾರ್ ವಾಟರ್ ಹೀಟರ್ ಅಂತ. ಇದು ಬಂದ್ಬಿಟ್ಟು ಟ್ಯೂಬ್ ಏನಾಗುತ್ತೆ ಅಂದರೆ ವರ್ಷಕ್ಕೆ ಒಂದ್ಸಲ ಸರ್ವಿಸ್ ಮಾಡ್ತಾ ಇರಬೇಕು. ಇದು ಬಂದ್ಬಿಟ್ಟು ಕ್ಯಾಲ್ಸಿಯಂ, ಸೋಡಿಯಂ, ಮ್ಯಾಗ್ನೆಷಿಯಂ ಜಾಸ್ತಿ ಇದ್ದರೆ ಇದರಲ್ಲಿ ಕೋಟಿಂಗ್ ಇರ್ತಾರೆ. ಕೋಟಿಂಗಲ್ಲಿ ಬ್ಲಾಕೇಜ್ ಮಾಡ್ಕೊತಾರೆ. ಬ್ಲಾಕೇಜ್ ಮಾಡ್ಕೊಂಡ್ರೆ ಹಾಟ್ ವಾಟರ್ ನಿಮಗೆ ಜಾಸ್ತಿ ಬರಲ್ಲ. ವರ್ಷಕ್ಕೆ ಒಂದ್ಸಲ ಸರ್ವಿಸ್ ಮಾಡಿಸ್ತಾ ಇದ್ದರೆ ಹಾಟ್ ವಾಟರ್ ನಿಮಗೆ ಚೆನ್ನಾಗಿ ಬರ್ತಾರೆ. ಟ್ಯಾಂಕು ಡ್ಯಾಮೇಜ್ ಆಗಲ್ಲ. ಈ ಸೋಲಾರ್ ಟ್ಯಾಂಕ್ ಇದೆಲ್ಲ, ಟ್ಯಾಂಕು ಡ್ಯಾಮೇಜ್ ಏನು ಆಗಲ್ಲ. ಇದರಲ್ಲಿ ಬಂದ್ಬಿಟ್ಟು ವರ್ಷಕ್ಕೆ ಒಂದ್ಸಲ ರಿಮೂವ್ ಮಾಡಿಬಿಟ್ಟು ಇದು ಸಾಲ್ಟು ಆಮೇಲೆ ಮಡ್ಡು ಏನೇ ರಿಮೂವ್ ಮಾಡ್ತಾ ಇದ್ರೆ ನಿಮಗೇನು ಪ್ರಾಬ್ಲಮ್ ಏನೂ ಬರಲ್ಲ. ಲೈಫ್ ಜಾಸ್ತಿ ಬರುತ್ತೆ. 60 to 85 ಡಿಗ್ರಿ ಟೆಂಪ್ರೇಚರ್ ಹಾಟ್ ವಾಟರ್ ಸಿಗುತ್ತೆ. ಇದು ನೀವು ಸರ್ವಿಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಬ್ಲಾಕೇಜ್ ಮಾಡಿಬಿಟ್ಟು ಟ್ಯಾಂಕ್ ಎಲ್ಲ ಡ್ಯಾಮೇಜ್ ಆಗುತ್ತೆ ನಿಮಗೆ. ಅದಕ್ಕೆ ವರ್ಷಕ್ಕೆ ಒಂದು ಸಲ ಎಲ್ಲ ಕಸ್ಟಮರ್ಗಳು ಯಾರ್ಯಾರು ಸೋಲಾರ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದೊಂದು ವರ್ಷಕ್ಕೆ ಒಂದು ಸಲ ಸರ್ವಿಸ್ ಮಾಡಿಸ್ಕೊಳ್ಳಿ ಸರ್. ಇದೇನಾಗುತ್ತೆ ಅಂದರೆ ಆ್ಯಸಿಡ್ ಹಾಕಿದರೆ ಇದು ಕೋಟಿಂಗ್ ಹೊರಟೋಗ್ಬಿಡ್ತಾರೆ. ಇದು ಆ್ಯಸಿಡ್ ಹಾಕ್ಬಾರ್ದು. ಕೋಟಿಂಗ್ ಹೊರಟೋಯ್ತಂದರೆ ಅಬ್ಸರ್ವೇಷನ್ ಕಡಿಮೆ ಆಗ್ತದೆ ಹಾಟ್ ವಾಟರ್ದು. ಇದು ಪ್ಯೂರ್ ಕಾಪರ್ ಇತ್ತಂದರೆ ಇದು ಆ್ಯಸಿಡ್ ಹಾಕಿದ್ರೆ ಏನು ಸಮಸ್ಯೆ ಏನಾಗಲ್ಲ. ಬಟ್ ಇದೇನಾಗ್ತಾರೆ ಕೋಟಿಂಗಲ್ಲಿ ಹೋಯ್ತಂದರೆ ಅಬ್ಸರ್ವೇಷನ್ ಕಡಿಮೆ ಆಗ್ತದೆ, ಹಾಟ್ ವಾಟ್ರು ಕಡಿಮೆ ಬರ್ತದೆ. ಅದರಲ್ಲಿ ಏನಾಗ್ತದೆ ಅಂದರೆ ನಾವು ಈ ಥರ ಇದು ಪೈಪು ತೊಗೊಂಡು ಬಂದು ಕ್ಲೀನಿಂಗ್ ಥರ ಇದು ಮಾಡ್ಕೊತೀವಿ ಸರ್. ಇದರಲ್ಲಿ ಸಾಲ್ಟ್ ಏನಾದ್ರು ಜಾಸ್ತಿ ಇತ್ತಂದರೆ ರಿಮೂವ್ ಮಾಡ್ತದೆ. ರಿಮೂವ್ ಮಾಡಿಬಿಟ್ಟು ಶಾಂಪೂನಿಂದ ವಾಶ್ ಮಾಡಿಬಿಟ್ಟು ಮತ್ತೆ ಹಾಕ್ತೀವಿ. ಸೊ ನಿಮಗೆ ಬಾಳಿಕೆ ಜಾಸ್ತಿ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ಕಸ್ಟಮರ್ಗಳು ಸೋಲಾರ್ ಯೂಸ್ ಮಾಡೋರು ಈ ಥರ ಮಾಡ್ಕೊಳ್ಳಿ ಸರ್. ಇದು ಸರ್ ಸೋಲಾರ್ ಸರ್ವಿಸ್ ಮಾಡಿಲ್ಲ ಅಂದರೆ ಏನು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಫ್ರೆಂಡ್ ಇದ್ದಾರೆ ಪಾಪ, ಇದ್ರ ಬಗ್ಗೆ ಸೋಲಾರ್ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಬಂದು ಅವ್ರು ಹೇಳಿದ ಮೇಲೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಸರ್ವಿಸ್ ಮಾಡಿಲ್ಲ ಅಂದರೆ ಟ್ಯಾಂಕ್ಗಳು ಹೆಂಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ ಸರ್, ಒಂದು ಸಲ ನಿಮಗೆ ತೋರಿಸ್ತೀನಿ. ಇದು ನೋಡಿ ಸರ್, ಇದು ಸಾಲ್ಟ್ ವಾಟರ್ ಜಾಸ್ತಿ ಇತ್ತಂದರೆ ಇದು ಸಾಲ್ಟು ರಾಡ್ ಎಲ್ಲ ತಿಂದ್ಬಿಡ್ತಾರೆ. ತಿಂದ್ಬಿಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಟ್ಯಾಂಕ್ ಇನ್ನರ್ ಟ್ಯಾಂಕು ಡ್ಯಾಮೇಜ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ ಸರ್, ಇದು ವಾಷರ್ಗಳಲ್ಲಿ ಈ ಥರ ರೆಸ್ಟ್ ಹಿಡಿತಾರೆ. ಈ ಥರ ಫುಲ್ ರೆಸ್ಟ್ ಹಿಡಿತಾರೆ. ರೆಸ್ಟ್ ಹಿಡಿದ್ರೆ ಏನಂದರೆ ಟ್ಯಾಂಕ್ ಫುಲ್ ಲೀಕ್ ಬಂದ್ಬಿಡ್ತಾರೆ. ಲೀಕ್ ಬಂದ ತಕ್ಷಣ ಮತ್ತೆ ಟ್ಯಾಂಕ್ ಬೇರೆ ರಿಪ್ಲೇಸ್ಮೆಂಟ್ ಮಾಡಬೇಕು. ಅದಕ್ಕೆ ವರ್ಷಕ್ಕೆ ಒಂದು ಸಲ ನೀವು ಸರ್ವಿಸ್ ಮಾಡಿಸ್ತಾ ಇದ್ರೆ ಈ ಥರ ಪ್ರಾಬ್ಲಮ್ ಏನೂ ಬರಲ್ಲ ಸರ್. ಅದಕ್ಕೆ ಇದು ಮೇಲೇನೂ ಅಷ್ಟೇ, ಇದೆಲ್ಲ ಗಂಟು ಆಗಿಬಿಡ್ತಾರೆ ಸರ್. ಇದು ಸಾಲ್ಟು ಜಾಸ್ತಿ ಆಗ್ಬಿಟ್ಟು ಈ ಥರದ್ದು ಆಗುತ್ತೆ ನಿಮಗೆ. ಅದಕ್ಕೆ ಯಾರ್ಯಾರು ಸೋಲಾರ್ ಯೂಸ್ ಮಾಡ್ತಾರೆ ದಯವಿಟ್ಟು ಈ ಥರ ಸರ್ವಿಸ್ ಮಾಡ್ಕೊಳ್ಳಿ ಸರ್. ನಾವು ಇದೇ ಥರ ಸರ್ವಿಸು ಡೈಲಿ ಒಂದು 5-10 ಸರ್ವಿಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಆಫೀಸ್ ಬಂದ್ಬಿಟ್ಟು ಚಿಕ್ಕಬಾಣವರದಲ್ಲಿ ಇದೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಸರ್ 9738021723. ಇದು ನನ್ನ ಫೋನ್ ನಂಬರ್ ಇದೆ ಸರ್. ರೀಸನಬಲ್ ಪ್ರೈಸಲ್ಲೇ ನಿಮಗೆ ಸರ್ವಿಸ್ ನಾವು ಮಾಡಿಕೊಡ್ತೀವಿ. ಒಳ್ಳೆ ಬೆಸ್ಟ್ ಸರ್ವಿಸ್ ಕೊಡ್ತೀವಿ ಸರ್. ಏನೇ ಪ್ರಾಬ್ಲಮ್ ಆದ್ರೂ 24 hours ಒಳಗಡೆ ಅಟೆಂಡ್ ಮಾಡಿ.